ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಎಂದು ಬಿಜೆಪಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದೆ. ನಗರದ ಅಶೋಕ ವೃತ್ತದಲ್ಲಿ ಬೃಹತ್ ರಸ್ತೆ ತಡೆ ನಡೆಸಿದ ಬಿಜೆಪಿ ಪ್ರತಿಭಟನಾಕಾರರು ಕೆಲ ಕಾಲ ಕಾಂಗ್ರೆಸ್ ನಾಯಕರಿಗೆ ಧಿಕ್ಕಾರ ಕೂಗಿದ್ರು. ಇನ್ನು ರಸ್ತೆ ತಡೆ ಮಾಡಿದ್ರಿಂದ ಸಾರ್ವಜನಿಕರಿಗೆ ಗೊಂದಲ ಉಂಟಾಗಿದ್ದು, ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರು, ಬೈಕ್ ಸವಾರರು, ಪಾದಚಾರಿಗಳು ಕೆಲ ಹೊತ್ತು ಪ್ರಯಾಣಿಸಲಾಗದೆ ಪ್ರತಿಭಟನಾಕಾರರೊಟ್ಟಿಗೆ ವಾಗ್ವಾದಕ್ಕಿಳಿದಿದ್ರು. ಇನ್ನು ಇದೇ ವೇಳೆ ಸರ್ಕಾರದ ಮೂಡ ಪ್ರಕರಣ, ಜಾತಿ ಸಮೀಕ್ಷೆ, ವಾಲ್ಮೀಕಿ ಹಗರಣ ಮುಂದಿಟ್ಟು ಆಕ್ರೋಶ ಹೊರಹಾಕಿದ್ರು. ಪಾರ್ಟಿಯ ನೇತೃತ್ವದೊಳಗೆ ಇವತ್ತಿನ ದಿವಸ ಶಿವಮೊಗ್ಗ ನಗರದ ಘಟಕ ಇನ್ನೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಹಕಾರ ಕೊಡಬೇಕು, ಒಂದು 10 ನಿಮಿಷ ನಮಗೆ ಸಹಕಾರವನ್ನು ಕೊಡಿ, ದಯಮಾಡಿ ಎಲ್ಲರೂ ಸಹ ಸಹಕಾರವನ್ನು ಕೊಡಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲಾಯ್ತಪ್ಪ ಎಲ್ಲಾಯ್ತು ಹೋಯ್ತು ಮೂಡ ಹಗರಣ, ಓಡಿ ಹೋಯ್ತು ವಾಲ್ಮೀಕಿ ಹಗರಣ. ಮತ್ತು ಒಂದೇ ಒಂದು ಗುಂಡಿಯನ್ನ ಮುಚ್ಚಲಿಕ್ಕೆ ಆಗದೆ ಇರುವಂತಹ ಹೀನಾಯ ಸ್ಥಿತಿಗೆ ಬಂದಿರೋದು ನಮ್ಮೆಲ್ಲರ ಅಂತೇಳಿ ವಿನಂತಿಯನ್ನ ಮಾಡ್ತಾ, ನಮಗೆ ಅರ್ಧ ಮುಕ್ಕಾಲು ಗಂಟೆ ತೊಂದರೆ ಆಗಬಹುದು, ಆದ್ರೆ ಈ ಹೋರಾಟದಿಂದ ತಮ್ಮ ಒಳ್ಳೆಯ ದೃಷ್ಟಿಯನ್ನ ಇಟ್ಕೊಂಡು ಶಿವಮೊಗ್ಗ ನಗರ ಬಿಜೆಪಿ ಇವತ್ತು ಈ ಒಂದು ಶಾಸಕರು ಒಂದು ರಸ್ತೆ ರೋಕೋ ಚಳವಳಿಗೆ ಆಗಮಿಸಿ ಅಭಿವೃದ್ಧಿಯಲ್ಲಿ ಶೂನ್ಯ ಬರ್ತಾ ಇದೆ ಅಂತ ಕೊಡ್ತಾ ಇದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಜನ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ, ಅಭಿವೃದ್ಧಿನೂ ಕೂಡ ಮಾಡ್ತೇನೆ ಅಂತ ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೀರಾ. ಈ ಒಂದು ಪ್ರತಿಭಟನೆ ಬರ್ತದೆ. ನಿಜ, ಇವತ್ತಿನ ದಿನ ಒಂದೂವರೆ ಗಂಟೆ ಕಾಲ ಈ ಸರ್ಕಲ್ ನಲ್ಲಿ ರಸ್ತೆ ತಡೆ ಮಾಡಿರುವಂತಹ ಕಾರಣಕ್ಕೋಸ್ಕರ ಯಾವುದೇ ವಾಹನಗಳನ್ನು ಬಿಡಬೇಡಿ, ಪೊಲೀಸ್ ವಾಹನಗಳನ್ನು ಬಿಡಬೇಡಿ, ಯಾವುದೇ ಪೊಲೀಸ್ ಭ್ರಷ್ಟ